ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ವೆಯ್ಟ್, ಮಾಸ್, ವಾಲ್ಯೂಮ್ ಆ್ಯಂಡ್ ಡೆನ್ಸಿಟಿ. ವೆಯ್ಟ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂತಂದರೆ ಇದು ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆ ಅಲಾಂಗ್ ವಿತ್ ದಟ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೇಗೆ ವೆಯ್ಟನ್ನು ನಾವು ಹೇಳ್ಬೋದು ಅಂದರೆ, ಈಗ ಭಾರವಾಗಿರೋದು ವಸ್ತುನ ನಾವು ಎಗೇನ್ಸ್ಟ್ ಅರ್ತ್ ಅಂದರೆ ಎಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಅರ್ತ್ ಗ್ರಾವಿಟಿ ಎಗೇನ್ಸ್ಟ್ ನಾವು ಎಸ್ದಾಗ ಏನಾಗುತ್ತೆ, ಅದು ಫಾಲ್ ಆಗುತ್ತೆ, ಭೂಮಿ ಮೇಲೆ ಬೀಳುತ್ತೆ. ಸೊ ಯಾವುದು ಹೆಚ್ಚು ಭಾರ ಇರುತ್ತೋ ಅದು ಹೆಚ್ಚು ಬೇಗ ಬೀಳುತ್ತೆ. ಹಾಗೆ ಇದನ್ನು ಹೇಗೆ ಹೇಳ್ಬೋದು ಅಂದರೆ ಡೆಫಿನೇಷನಲ್ಲಿ ಹೇಗೆ ಹೇಳ್ಬೋದು ಅಂತಂದರೆ, ಫೋರ್ಸ್ ಆಫ್ ಗ್ರಾವಿಟಿ ಆ್ಯಕ್ಟಿಂಗ್ ಆನ್ ಆಬ್ಜೆಕ್ಟ್ ಕಾಸಸ್ ಇಟ್ ಟು ಫಾಲ್ ಅಂತ. ಫೋರ್ಸ್ ಆಫ್ ಗ್ರಾವಿಟಿ ಆ್ಯಕ್ಟಿಂಗ್ ಆನ್ ಆಬ್ಜೆಕ್ಟ್ ಕಾಸಸ್ ಇಟ್ ಟು ಫಾಲ್ ಅಂತ ಹೇಳ್ಬೋದು. ಸೊ ವೆಯ್ಟನ್ನು ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಗಳು ಯಾವುದ್ಯಾವುದಪ್ಪ ಅಂತಂದರೆ, ಕಂಪ್ರೆಷನ್ ಸ್ಪ್ರಿಂಗ್ ಬ್ಯಾಲೆನ್ಸು ಮತ್ತು ಎಕ್ಸ್ಟೆನ್ಷನ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ. ವೆಯ್ಟ್ದು ಸ್ಟ್ಯಾಂಡರ್ಡ್ ಯೂನಿಟ್ ಬಂದುಬಿಟ್ಟು ಅಥವಾ SI ಯೂನಿಟ್ ಬಂದುಬಿಟ್ಟು ನ್ಯೂಟನ್. ಸೊ 1 kgಗೆ ಆ್ಯಕ್ಚುಲಾಗಿ 9.81 ನ್ಯೂಟನ್ ಅಂತ ಕರಿತೀವಿ, ಆದರೆ ರೌಂಡ್ ಆಫ್ ಮಾಡಿದ್ರೆ ಅದನ್ನು 10 ನ್ಯೂಟನ್ ಅಂತ ಕರಿತಾ ಇದ್ವಿ. ಅದನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ನೀವು ಹಾಗೆ ನಿಮ್ಮ ವೆಯ್ಟನ್ನು ಮೆಷರ್ ಮಾಡಿಕೊಂಡು ಅದನ್ನು ನ್ಯೂಟನ್ಗೆ ಕನ್ವರ್ಟ್ ಮಾಡಿ, ಆವಾಗ ಇನ್ನೊಂದು ಪ್ಲೇಸ್ನಲ್ಲಿ ನೀವು ಮೆಷರ್ ಮಾಡಿದ್ದು ಎಷ್ಟು ಬದಲಾವಣೆ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಅರ್ಥ ಮೇಲೆ ಅಂದರೆ ನಾವು ಇವಾಗಿರೋ ಭೂಮಿ ಮೇಲೆ ನಾವು ನಮ್ಮ ವೆಯ್ಟನ್ನು ಮೆಷರ್ ಮಾಡ್ತೀವಿ. ಹಾಗೆ ಇನ್ನೊಂದು ಪ್ಲ್ಯಾನೆಟ್ ಮೇಲೆ ನಾವು ಹೋದಾಗ ಅದು ಫೋರ್ಸ್ ಆಫ್ ಗ್ರಾವಿಟಿ, ಅದರದ್ದು ಗ್ರಾವಿಟಿ ಮೇ ಬಿ ಲೆಸ್ ಆರ್ ಮೇ ಬಿ ಮೋರ್, ಅದು ಜಾಸ್ತಿ ಆಗ್ಬೋದು ಅರ್ಥಗಿಂತ ಅಥವಾ ಕಡಿಮೆ ಆಗ್ಬೋದು. ಅದು ಕಡಿಮೆ ಆಯ್ತಂದರೆ ನಮ್ಮ ವೆಯ್ಟು ಕಡಿಮೆ ಆಗುತ್ತೆ, ಅದು ಜಾಸ್ತಿ ಆಗಿದ್ದರೆ ಅದರದ್ದು ಗ್ರಾವಿಟಿ ಜಾಸ್ತಿ ಇತ್ತಂದರೆ ನಮ್ಮ ವೆಯ್ಟು ಜಾಸ್ತಿ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ಈಗ ನಾವು ಚಂದ್ರನ ಮೇಲೆ ಹೋದಾಗ ನಮಗೇನಾಗುತ್ತೆ ಅಂದರೆ ನಮ್ಮ ವೆಯ್ಟು ಲೆಸ್ ಇರುತ್ತೆ. ಎಷ್ಟು ಲೆಸ್ ಇರುತ್ತಪ್ಪ ಅಂತ ಅಂದರೆ 1/6 ಆಫ್ ಅವರ್ ವೆಯ್ಟ್ ಆನ್ ದ ಅರ್ತ್ ಏನಿರುತ್ತೆ ಅಷ್ಟು ಕಡಿಮೆ ಅಲ್ಲಿ ಮೂನಲ್ಲಿ ಇದ್ದಾಗ ನಮಗೆ ಸಿಕ್ಕತ್ತೆ. ಹಾಗಾದರೆ ವೆಯ್ಟು ಬರೀ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತಾ? ಅದು ಅಂದರೆ ಅರ್ಥ ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತಾ ಅಂತ ಅಂದರೆ, ಹೌದು, ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ಮಾತ್ರ ಅಲ್ಲ, ಜೊತೆಗೆ ಮಾಸ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಮಾಸ್ ಅಂದರೆ ಏನು? ಅಂದರೆ ಇಟ್ ಈಸ್ ಎ ಕ್ವಾಂಟಿಟಿ ಆಫ್ ಮ್ಯಾಟರ್ ಅಂತ ಕರಿಬೋದು, ಅಥವಾ ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಬಾಡಿ ಅಂತ ಕರಿಬೋದು. ಚಿಕ್ಕ ಚಿಕ್ಕ ಕಣಗಳಿಂದ ಆಗಿದೆಯಲ್ಲ, ಅದು ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಇದೆ, ಎಷ್ಟು ಮ್ಯಾಟರಿಂದ ಆ ಅಮೌಂಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಯ್ಟನ್ನು ನಾವು KGನಲ್ಲಿ ಮೆಷರ್ ಮಾಡ್ತೀವಿ, ಗ್ರಾಮಲ್ಲಿ ಮೆಷರ್ ಮಾಡ್ತೀವಿ. ಇದನ್ನು ಸಹ ನಾವು ಮಾಸ್ನು ಸಹ KGನಲ್ಲೇ ಮೆಷರ್ ಮಾಡ್ತೀವಿ. ಈ ಮಾಸ್ನ ಮೆಷರ್ ಮಾಡೋದಕ್ಕೆ ನಾವು ಬೀಮ್ ಬ್ಯಾಲೆನ್ಸ್ಗಳನ್ನು ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ವೆಯ್ಟನ್ನು ಮೆಷರ್ ಮಾಡ್ತಿದ್ದೀವಿ. ಇಲ್ಲಿ ಎಲಿಫೆಂಟ್ ತೊಗೊಂಡಿದ್ದೀವಿ. ಮಾಸ್ ಎಷ್ಟಿದೆ ಅಂತ ವೇಯ್ ಮಾಡ್ತಾ ಇದ್ದೀವಿ. ಸೊ ವೇಯ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅಂದರೆ 420 kg ಮಾಸ್ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ತೊಗೊಂಡು ನಾವು ಮಾಸ್ನ ವೇಯ್ ಮಾಡಿದಾಗ, ಎಲಿಫೆಂಟ್ದು ಮಾಸ್ನ ವೇಯ್ ಮಾಡಿದಾಗ 420 kg ಬರ್ತಾ ಇದೆ. ಅದೇ ನಾವು ಅದನ್ನು ವೆಯ್ಟನ್ನ ಮಾಸ್ ವೇಯಿಂಗಿಗೆ ನಾವು ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಯೂಸ್ ಮಾಡಿದ್ದೀವಿ. ವೆಯ್ಟನ್ನು ವೇಯ್ ಮಾಡೋದಕ್ಕೋಸ್ಕರ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಕಂಪ್ರೆಷನ್ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಯೂಸ್ ಮಾಡ್ತಾ ಇದ್ವಿ. ವೆಯ್ಟ್ ಎಷ್ಟು ಬರ್ತಾ ಇದೆ? 4200 ನ್ಯೂಟನ್ ಬರ್ತಾ ಇದೆ ವೆಯ್ಟ್. ಎಲ್ಲಿ? ಆನ್ ದ ಅರ್ತ್ ಅಷ್ಟು ಬರ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ, ಮೂನಲ್ಲಿ ಅದೇ ಸೇಮ್ ಎಲಿಫೆಂಟನ್ನು ಮಾಸನ್ನು ಎಲಿಫೆಂಟಲ್ಲಿ ಮಾಸನ್ನು ಚೆಕ್ ಮಾಡಿದಾಗ 420 kgನೇ ಇರುತ್ತೆ. ಬಟ್ ವೆಯ್ಟನ್ನು ಚೆಕ್ ಮಾಡಿದಾಗ ಅದೆಷ್ಟಿದೆ? 700 ನ್ಯೂಟನ್ ಆಗಿದೆ. ಮುಂಚೆ ಎಷ್ಟಿತ್ತು? 4200 ನ್ಯೂಟನ್ ಇತ್ತು, ಇವಾಗ 700 ನ್ಯೂಟನ್ ಅಷ್ಟೇ ಆಗಿದೆ. ಅಂದರೆ ಅಷ್ಟು ಕಡಿಮೆ ಆಗಿದೆ ವೆಯ್ಟ್ ಅಂತ ಆಗತ್ತೆ ಅದರಲ್ಲಿ. ಆದರೆ ವೆಯ್ಟ್ ಕಡಿಮೆ, ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ವೆಯ್ಟ್ ಕಡಿಮೆ ಆಗಿರುತ್ತೆ, ಬಟ್ ಅದೇ ಗಾತ್ರದ ಆನೆನ ಅಲ್ಲಿ ವೇಯ್ ಮಾಡಿರುವಂಥದ್ದು. ಸೊ ಹಾಗಾಗಿ ಪ್ಲ್ಯಾನೆಟ್ ಟು ಪ್ಲ್ಯಾನೆಟು ನಮಗೆ ವೆಯ್ಟು ವೇರಿ ಆಗ್ತಾ ಇರುತ್ತೆ, ಬಟ್ ಮಾಸು ವೇರಿ ಆಗಲ್ಲ. ಮಾಸ್ ಈಸ್ ಸೇಮ್, ಇಟ್ ಈಸ್ ಅ ಕ್ವಾಂಟಿಟಿ ಆಫ್ ಮ್ಯಾಟರ್, ಬಟ್ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಡಿಪೆಂಡಿಂಗ್ ಆನ್ ದ ಗ್ರಾವಿಟಿ ಆಫ್ ದ್ಯಾಟ್ ಪ್ಲ್ಯಾನೆಟ್. ಸೊ ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟೇಷನಲ್ ಫೋರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಮಾಸು ಮತ್ತು ವೆಯ್ಟ್ ಮಧ್ಯೆ ಇರೋಂತಹ ಡಿಫ್ರೆನ್ಸು. ಮಾಸ್ ಬಗ್ಗೆ ಹೇಳಿದೆ ಆಲ್ರೆಡಿ, ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ್ಯಾಟ್ ಮೆಟೀರಿಯಲ್ ಅಥವಾ ಇನ್ ದ್ಯಾಟ್ ಬಾಡಿ ಅಂತ ಹೇಳಿದೆ. ಸೊ ವೆಯ್ಟ್ ಹಾಗಲ್ಲ. ವೆಯ್ಟ್ ಏನು? ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ದ ಆಬ್ಜೆಕ್ಟ್.
ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ಆ್ಯನ್ ಆಬ್ಜೆಕ್ಟ್ ಅಂತ ಕರಿಬೋದು ಅಂತ ಹೇಳಿದೆ. ಯಾವುದು ಮಾಸ್ ಮತ್ತು ವೆಯ್ಟ್ ಮಧ್ಯ. ಮತ್ತು ಮಾಸ್ನ ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಆದರೆ ವೆಯ್ಟನ್ನ mg ರೆಪ್ರೆಸೆಂಟ್ ಮಾಡ್ತೀವಿ. ಏಕೆಂದರೆ ಮಾಸ್ ಜಸ್ಟ್ ಮಾಸ್ ವೆಯ್ಟನ್ನ mg ಅಂತ ಯಾಕೆ ಕರಿತೀವಿ ಅಂದರೆ ಮಾಸ್ ಮತ್ತು ಗ್ರಾವಿಟೇಷನ್ ಫೋರ್ಸ್ mg ರೆಪ್ರೆಸೆಂಟ್ ಮಾಡ್ತೀವಿ. ಮಾಸ್ನ ಎಲ್ಲೂ ಚೇಂಜ್ ಆಗೋದಿಲ್ಲ, ಆದರೆ ವೆಯ್ಟು ಪ್ಲೇಸ್ ಟು ಪ್ಲೇಸು ಚೇಂಜ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಗ್ರಾವಿಟಿ ಪ್ಲೇಸ್ ಟು ಪ್ಲೇಸು ಚೇಂಜ್ ಆಗೋದ್ರಿಂದ. ಮಾಸು kg, ಯೂನಿಟ್ ಆಫ್ ವೆಯ್ಟೂ kgನೇ, ಆದರೆ SI ಯೂನಿಟ್ ಬಂದುಬಿಟ್ಟು ವೆಯ್ಟಿಗೆ ನ್ಯೂಟನ್ ಆಗಿ ಮಾಸ್ಗೆ kgನೇ ಇರುತ್ತೆ. ಆಮೇಲೆ ಈ ಮಾಸ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಏನು ಬ್ಯಾಲೆನ್ಸ್ ಅಥವಾ ಇನ್ಸ್ಟ್ರೂಮೆಂಟ್ ಏನು ಕರಿತೀವಿ ಅಂತಂದರೆ, ಇನ್ಸ್ಟ್ರೂಮೆಂಟ್ ಹೆಸರನ್ನ ಅನಾಲಿಟಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಬಟ್ ವೆಯ್ಟ್ಗೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಆಮೇಲೆ ಮಾಸ್ಗೆ ಫಾರ್ಮುಲಾ ಅಂದ್ಬಿಟ್ಟು ಮಾಸ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಆಕ್ಸಿಲರೇಷನ್ ಅಂತ ಬರೀಬೋದು. ಯಾಕೆಂದರೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಇರೋದ್ರಿಂದ m ಈಸ್ ಈಕ್ವಲ್ ಟು F/a ಅಂತ ಬರೀಬೋದು. ಅದೇ ಮಾಸ್ನ ಮೆಷರ್ ಮಾಡೋದು ಆರ್ಡಿನರಿ ಬ್ಯಾಲೆನ್ಸ್ನಲ್ಲಿ. ಆಮೇಲೆ ಮಾಸ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ತೊಗೊಳ್ತೀವಿ, ಆದರೆ ವೆಯ್ಟನ್ನು ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ತೊಗೊಳ್ತೀವಿ. ಈ ಗ್ರಾವಿಟೇಷನಲ್ ಫೋರ್ಸ್ ಅಂತ ತಗೊಂಡಾಗ ಅರ್ತ್ ಗ್ರಾವಿಟಿ ಜಾಸ್ತಿ ಇರುತ್ತೆ ಮೂನ್ ಮೇಲಿರುವಂತಹ ಗ್ರಾವಿಟಿಗಿಂತ. ಮೂನ್ ಗ್ರಾವಿಟಿ ಏನಿರುತ್ತೆ ಟುವರ್ಡ್ಸ್ ದ ಆಬ್ಜೆಕ್ಟ್, ಅದರದ್ದು ಫೋರ್ಸ್ಗಿಂತ ಅರ್ತ್ ಮೇಲೆ ಗ್ರಾವಿಟೇಷನಲ್ ಜಾಸ್ತಿ ಇದೆ. ತೊಗೊಂಡೆ ಅರ್ತ್ ಮೇಲಾಗಲಿ ಮೂನ್ ಮೇಲಾಗಲಿ ಸೇಮ್ ಇರುತ್ತೆ, ಇಟ್ ಈಸ್ ಸೇಮ್. ಆಮೇಲೆ ವೆಯ್ಟ್ ತೊಗೊಂಡಾಗ ಅರ್ತ್ ಮೇಲೆ ವೆಯ್ಟು ಜಾಸ್ತಿ ಇರುತ್ತೆ ಮೂನ್ ಮೇಲೆ ವೆಯ್ಟ್ಗಿಂತ. ಈಗ ವಾಲ್ಯೂಮ್ ಅಂತ ತೊಗೊಂಡಾಗ ನಾವು ಹೇಗೆ ವಾಲ್ಯೂಮ್ನ ಡಿಫೈನ್ ಮಾಡ್ಬೋದು ಅಥವಾ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ವಾಲ್ಯೂಮ್ ಅಂದರೆ ಲೆಂತು, ಬ್ರೆಡ್ತು ಮತ್ತು ಹೈಟು ಮೂರನ್ನು ಕನ್ಸಿಡರ್ ಮಾಡಿ ಆಗುವಂಥದ್ದು ವಾಲ್ಯೂಮು. ಲೆಂತು, ಬ್ರೆಡ್ತು ಅದು ಏರಿಯಾನ ಕನ್ಸಿಡರ್ ಮಾಡಿಕೊಂಡ್ರೆ, ಅಥವಾ ಏರಿಯಾ ಆಫ್ ಎ ಬೇಸ್ ಅಂತ ಕರಿತೀವಿ. ಲೆಂತು ಬ್ರೆಡ್ತನ್ನು ನಾನು ಇವಾಗ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದ್ದಾಗ ಲೆಂತು ಬ್ರೆಡ್ತ್ ಅಂತ ತೊಗೋತೀವಿ, ಸ್ಕ್ವೇರ್ ಇದ್ದಾಗ ಲೆಂತ್ ಮತ್ತು ಲೆಂತ್ ಅಥವಾ A ಇಂಟು A ಅಂತ ತೊಗೋತೀವಿ. ಸರ್ಕ್ಯುಲಾರ್ ಇದ್ದಾಗ ಬೇಸ್ ಶೇಪ್ ಸರ್ಕ್ಯುಲರ್ ಇದ್ದಾಗ ಏರಿಯಾ ಆಫ್ ಎ ಸರ್ಕಲ್ ಅಂತ ತೊಗೊಳ್ತೀವಿ. ಇಂಥ ಟೈಮ್ನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ಈ ಡಿಫ್ರೆನ್ಸ್ ಏನಿದೆ ಅದನ್ನು ಜನರಲ್ ಆಗಿ ನಾವು ಏರಿಯಾ ಆಫ್ ಎ ಬೇಸ್ ಇಂಟು ಹೈಟ್ ಅಂತ ತೊಗೊಳ್ತೀವಿ. ಸೊ ಎಷ್ಟು ವಾಲ್ಯೂಮ್ನಲ್ಲಿ ಎಷ್ಟು ಎತ್ತರ ಅಥವಾ ಎಷ್ಟು ಅಗಲವಾದ ಜಾಗದಲ್ಲಿ ಆ ವಸ್ತು ಆ ಆಬ್ಜೆಕ್ಟು ಸೇರುತ್ತೋ ಅದನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಅಂದರೆ ಡಿಫೈನ್ ಮಾಡಬೇಕಾದ್ರೆ ಏನಂತ ಹೇಳ್ಬೋದು ಅಂದರೆ, ಇಟ್ ಈಸ್ ಎ ಮೆಜರ್ಮೆಂಟ್ ಆಫ್ ಸ್ಪೇಸ್ ಎ ಮ್ಯಾಟರ್ ಟೇಕಪ್. ಈಗ 1 kg ಹತ್ತಿನ ಇಡೋದಕ್ಕೆ ತಗೊಳ್ಳೋಂಥ ವಾಲ್ಯೂಮ್ ಎಷ್ಟಿರ್ಬೋದು, ಅಥವಾ 1 kg ಐರನ್ ಒಂದು ಬ್ಲಾಕನ್ನು ಇಡೋದಕ್ಕೆ ಜಾಗ ಏನು ತೊಗೊಳ್ಬೋದು, ಆ ಪ್ಲೇಸ್ ಆಕ್ಯುಪೈಡ್ ಪ್ಲೇಸ್ ಏನಿದೆ ಅಥವಾ ಎಂಟೈರ್ ಏರಿಯಾ ನಾಟ್ ಓನ್ಲಿ ದ ಸರ್ಫೇಸ್ ಏರಿಯಾ ಅಲಾಂಗ್ ವಿತ್ ದಟ್ ಏರಿಯಾ ಆಫ್ ಎ ಬೇಸ್ ಜೊತೆಗೆ ಹೈಟ್ ಸಹ ಕನ್ಸಿಡರ್ ಮಾಡ್ತೀವಿ, ಅದನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಸೊ ಇದನ್ನು ಕ್ಯೂಬಿಕ್ ಮೀಟರಿಂದ ಅಥವಾ ಮೀಟರ್ ಕ್ಯೂಬಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಮೀಟರ್ ತೊಗೊಂಡಾಗ ಅದು ಕ್ಯೂಬಿಕ್ ಮೀಟರು, ಸೆಂಟಿಮೀಟರ್ ತೊಗೊಂಡಾಗ ಕ್ಯೂಬಿಕ್ ಸೆಂಟಿಮೀಟರು ಅಥವಾ ಸೆಂಟಿಮೀಟರ್ ಕ್ಯೂಬು, ಯಾವ ಯೂನಿಟ್ ತೊಗೊಳ್ತೀವಿ ಅದ್ರ ಕ್ಯೂಬ್. ಯಾಕೆಂದರೆ ಲೆಂತು, ಬ್ರೆಡ್ತು, ಹೈಟು 3 ಅಂತ ಲೆಕ್ಕ ತೊಗೊಳ್ಳಿ, ಅದು ಏರಿಯಾ ಆಫ್ ಎ ಸರ್ಕಲ್ ಇದ್ರೂ ಇದೇ ಯೂನಿಟೇ ತೊಗೊಳ್ತೀವಿ. ಸೊ ಇದು ವಾಲ್ಯೂಮ್ ಅಂತ ಅಂದರೆ. ಈಗ ಡೆನ್ಸಿಟಿ ಅಂದರೆ ಏನು? ವಾಲ್ಯೂಮ್ ಅಂದರೆ ಆಕ್ಯುಪೈಡ್ ಪ್ಲೇಸ್ಗೆ ನಾವು ವಾಲ್ಯೂಮ್ ಅಂತ ಕರೆದ್ರೆ, ಡೆನ್ಸಿಟಿ ಅಂದರೆ ಏನು ಅಂದರೆ ಹೆವಿಲಿ ಡೆನ್ಸ್ಡ್ ಅಂತಂದರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಪ್ರಮಾಣವಾದ ಮ್ಯಾಟ್ರ್ ಇರುವಂಥದ್ದು. ಕಡಿಮೆ ಜಾಗದಲ್ಲಿ ಕಡಿಮೆ ಸ್ಪೇಸ್ನಲ್ಲಿ ಅಥವಾ ಕಡಿಮೆ ವಾಲ್ಯೂಮ್ನಲ್ಲಿ ಹೆಚ್ಚು ಕಣಗಳು ಇರುವಂಥದ್ದು. ಅದೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಐರನ್ ಬ್ಲಾಕ್ ಅಥವಾ ಕಾಟನ್, ಅದು ಎರಡು ಒಂದೇ 1 kg ತೊಗೊಳ್ತೀವಿ ಅಂದ್ಕೊಳ್ಳಿ. ಬಟ್ ಐರನ್ ಬ್ಲಾಕ್ ಏನಾಗುತ್ತೆ ಅಂದರೆ ಕಡಿಮೆ ಜಾಗನ ಆಕ್ಯುಪೈ ಮಾಡುತ್ತೆ, ಅದರಲ್ಲೇ ಅಷ್ಟು ಅಮೌಂಟ್ ಆಫ್ ಮ್ಯಾಟರು ಪ್ಲೇಸ್ ಆಗುತ್ತೆ. ಬಟ್ ಕಾಟನಲ್ಲಿ ಆಗಲ್ಲ, ಹೆಚ್ಚು ಜಾಗನ ತೊಗೊಳುತ್ತೆ. ಸೊ ಅಂದರೆ ಹೆಚ್ಚು ಜಾಗ ತೊಗೊಳುತ್ತೆ ಅಂದರೆ ಡೆನ್ಸಿಟಿ ಕಡಿಮೆ ಅಂತ. ಏಕೆಂದರೆ ಎರಡರದ್ದು ವೆಯ್ಟನ್ನು ತೊಗೊಂಡಾಗ ನಾವು ಎರಡರದ್ದು 1 kg ಅಥವಾ ಎರಡರದ್ದು ಮಾಸ್ ತೊಗೊಂಡಾಗ ಎರಡರದ್ದು 1 kg ಇರುತ್ತೆ. ಆದರೆ ಯಾವುದು ಹೆವಿಲಿ ಡೆನ್ಸ್ಡ್ ಅಂದರೆ ತುಂಬ ಹತ್ತಿರ ಯಾವ ಕಣಗಳಿರುತ್ತೋ ಅದನ್ನು ಹೆವಿಲಿ ಡೆನ್ಸ್ಡ್ ಅಂತ ಕರಿತೀವಿ. ಐರನ್ನಲ್ಲಿ ಆ ಹೆವಿಲಿ ಡೆನ್ಸ್ಡ್ ಜಾಸ್ತಿ ಇರುತ್ತೆ, ಆ ಕಣಗಳು ಅತ್ಯಂತ ಹತ್ತಿರವಾಗಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಜಾಗದಲ್ಲಿ ಹೆಚ್ಚು ಪ್ರಮಾಣದ ಕಣಗಳು ಇರುತ್ತೆ. ಎಕ್ಸಾಂಪಲ್, ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಅಂದರೆ ಒಂದು ಕ್ಲಾಸ್ ರೂಮ್ನ ವಾಲ್ಯೂಮ್ ಅಂತ ತೊಗೊಂಡ್ರೆ ಎಷ್ಟು ಜನ ಇದ್ದಾರೆ, ಅದ್ರ ಮೇಲೆ ಎಷ್ಟು ಹೆವಿಲಿ ಡೆನ್ಸ್ಡ್ ಅಥವಾ ಡೆನ್ಸಿಟಿ ಈಸ್ ವೆರಿ ಲೆಸ್ ಅಂತ ಹೇಳೋದು ಆ ಏರಿಯಾ ಆಫ್ ಎ ಕ್ಲಾಸ್ ರೂಮ್, ಆ ಮಕ್ಕಳು ಕೂತ್ಕೊಳ್ಳೋ ಜಾಗದ್ರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಲೆಸ್ ಇತ್ತು ಅಂದರೆ ಏನಂತಾಗುತ್ತೆ, ಲೆಸ್ ಡೆನ್ಸ್ ಅಂತ ಕರಿಬೋದು. ಆಯಿತಾ?
ಸೊ ಡೆನ್ಸಿಟಿನ ಹೇಗೆ ಫಾರ್ಮುಲಾದಲ್ಲಿ ಬರಿತೀವಿ ಅಂತಂದರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಈಗ ಮಾಸ್ಗೆ ಯೂನಿಟು ಕೆ ಜಿ, ವಾಲ್ಯೂಮ್ಗೆ ಯೂನಿಟು ಕ್ಯೂಬಿಕ್ ಮೀಟರ್ ಅಥವಾ ಮೀಟರ್ ಕ್ಯೂಬ್. ಹಾಗಾಗಿ ಡೆನ್ಸಿಟಿಗೆ ಯೂನಿಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ಆಗುತ್ತೆ, ಅಥವಾ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗ್ಬೋದು. ಅಂದರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂದರೆ ಫಾರ್ಮುಲಾ ಹೇಗೆ ಬರ್ಕೋತೀವಿ ಅದೇ ಥರ ಯೂನಿಟ್ ಬರೆದ್ಬಿಡಿ, ಅದರದಕ್ಕೆ ರಿಲೇಟೆಡ್ ಯೂನಿಟ್ ಆಗಿ ಸಿಕ್ಕತ್ತೆ ನಿಮಗೆ. ಈಗ ಎಕ್ಸಾಂಪಲ್ಸ್ ನೋಡೋಣ. ಹಾಗೆ ಹೇಗೆ ಡೆನ್ಸಿಟಿ ಜಾಸ್ತಿ ಅಂತ ಹೇಳ್ತೀವಿ ಅದಕ್ಕೆ. ಈಗ ಉದ್ದ 1 ಮೀಟರು, ಅಗಲ 1 ಮೀಟರು, ಎತ್ತರ 1 ಮೀಟ್ರು, 3 1 ಮೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಯಾವುದ್ಯಾವುದು ಎಷ್ಟೆಷ್ಟನ್ನು ಸೇರಿಸ್ಬೋದು. ಉದ್ದ ಅಗಲ ಎತ್ತರ 3 1 ಮೀಟ್ರು ಅಂತಹ ಒಂದು ಕ್ಯೂಬಿಕ್ ಬ್ಲಾಕಲ್ಲಿ, ಅಂದರೆ ಅದು ಹಾಲೋ ಬ್ಲಾಕ್, ಕ್ಯೂಬಿಕ್ ಹಾಲೋ ಬ್ಲಾಕ್ ಇರುತ್ತೆ, ಸೇರಿಸ್ಬೋದು. ಅದರಲ್ಲಿ ಏನಾದರೂ ಅದೊಂಥರ ಕಂಟೈನರ್ ಥರ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಎಷ್ಟು ಸೇರಿಸ್ಬೋದಪ್ಪ ಅಂದರೆ, ಮರ್ಕ್ಯುರಿ ಎಷ್ಟು ಹೆವಿಲಿ ಡೆನ್ಸ್ಡ್ ಅನ್ನೋ ವಿಚಾರಕ್ಕೆ ನೋಡಿ. ಇದೆಷ್ಟಿರುತ್ತೆ ಮರ್ಕ್ಯುರಿ ಅಂದರೆ 13,570 ಕೆ ಜಿನ ಹಾಕ್ಬೋದಂತೆ. 13,570 ಕೆ ಜಿನ ಹಾಕ್ಬೋದಂತೆ ಉದ್ದ ಅಗಲ ಎತ್ತರ 3 1 ಮೀಟರು ಅಂತಹ ಒಂದು ಕಂಟೈನರ್ಗೆ. ಅದೇ ಐರನ್ನ 7,874 ಕೆ ಜಿ ಹಾಕ್ಬೋದಂತೆ, ಗ್ಲಾಸ್ನ 2,600 ಕೆ ಜಿ, ರಬ್ಬರ್ನ ಅಂದರೆ 1,100 ಕೆ ಜಿ, ಮತ್ತು ನೀರಾದರೆ 997 ಕೆ ಜಿ, ಐಸ್ ಆದರೆ 900 ಕೆ ಜಿ, ಏರಾದರೆ 1.225 ಅಂತ ಹೇಳ್ತಾರೆ. ಸೊ ಇದೆಲ್ಲ ಡಿಫ್ರೆನ್ಸ್ ನೋಡಿದ್ರೆ, ಅಂದರೆ ಕಡಿಮೆ ಜಾಗದಲ್ಲಿ ಯಾವುದನ್ನು ಹೆಚ್ಚು ಪ್ರಮಾಣದನ್ನು ನಾವು ಹಾಕ್ಬೋದು, ಹೆಚ್ಚು ವೆಯ್ಟ್ ಇರುವಂಥದ್ದು ಹಾಕ್ಬೋದು, ಅಥವಾ ಹೆಚ್ಚು ಕಣಗಳನ್ನು ಅದರಲ್ಲೇ ಕಾಂಪ್ಯಾಕ್ಟ್ ಮಾಡಿ ಸೇರಿಸ್ಬೋದು, ಅದರದ್ದು ಡೆನ್ಸಿಟಿ ಜಾಸ್ತಿ ಇದೆ ಅಂತ. ಈ ಡೆನ್ಸಿಟಿ ಬಗ್ಗೆ ಒಂದು ಸಿಂಪಲ್ಲು ಕ್ಯಾಲ್ಕುಲೇಷನನ್ನು, ಇವಾಗ ಒಂದು ಬಾಲ್ ಇದೆ, ಒಂದು ಬಾಲ್ದು ಏನಂತ ವಾಲ್ಯೂಮ್ ಬಂದುಬಿಟ್ಟು 2 ಮೀಟರ್ ಕ್ಯೂಬ್. ನಾನು ಹೇಳಿದೆ ಲೆಂತು ಬ್ರೆಡ್ತು ಹೈಟು 3 ಸೇರಿಸೋದ್ರಿಂದ ಮೀಟರ್ ಕ್ಯೂಬ್, 1 ಮೀಟರ್ 1 ಮೀಟರ್ 1 ಮೀಟರ್ ಅಂದರೆ 1 ಮೀಟರ್ ಕ್ಯೂಬ್ ಆಗುತ್ತೆ ಅಂತ. ಅದು ಪರ್ಫೆಕ್ಟಾಗಿ ಸ್ಕ್ವೇರು ರೆಕ್ಟ್ಯಾಂಗಲ್ ಆಗಬೇಕಂತ ಇಲ್ಲ, ಅದು ಸರ್ಕ್ಯುಲರ್ ಥರ ಆಗ್ಬೋದು. ವಾಲ್ಯೂಮ್ ಅಂದರೆ ಎಂಟೈರ್ ಎಷ್ಟು ಕಂಟೆಂಟನ್ನು ಅದರೊಳಗಡೆ ಹಾಕ್ಬೋದು, ಸೇರಿಸ್ಬೋದು ಅನ್ನೋ ಪ್ಲೇಸ್ಗೆ. ಆ್ಯಕ್ಚುಲಿ ಏರಿಯಾ ಆಫ್ ಎ ಸರ್ಕಲ್ ಇಂಟು ಹೈಟ್ ತೊಗೊಂಡ್ರು ಅದು ವಾಲ್ಯೂಮ್ ಆಫ್ ಎ ಸಿಲಿಂಡರು ಬರುತ್ತೆ. ಅವಾಗ್ಲೂ ಮೀಟರ್ ಕ್ಯೂಬನ್ನೇ ರೆಪ್ರೆಸೆಂಟ್ ಮಾಡ್ತೀವಿ. ಯಾವಾಗ ಅಂದರೆ ಅದ್ರದ್ದು ಯೂನಿಟು ಡೈಮೆನ್ಷನ್ಗಳು ಮೀಟ್ರ್ ಇದ್ದಾಗ. ಸೊ ಇದು ವಾಲ್ಯೂಮ್ ಆಗಿತ್ತಂದರೆ, ಈ ಎಲೆಕ್ಟ್ರಾನಿಕ್ ಸ್ಕೇಲ್ ಮೇಲೆ ಅದನ್ನು ವೇಯ್ ಮಾಡಿದಾಗ 100 ಕೆ ಜಿ ಬರುತ್ತೆ ಅಂತ ಅಂದ್ಕೊಳ್ಳಿ. 100 ಕೆ ಜಿ ಬರುತ್ತೆ ಅಂದ್ಕೊಳ್ಳಿ. ಆವಾಗ ಅದರದ್ದು ಡೆನ್ಸಿಟಿ ಏನಾಯ್ತಪ್ಪ ಅಂದರೆ, ಡೆನ್ಸಿಟಿ ಅಂದರೆ ಫಾರ್ಮುಲಾ ಆಲ್ರೆಡಿ ಹೇಳಿದ ಹಾಗೆ ಮಾಸ್ ಬೈ ವಾಲ್ಯೂಮ್ ಅಂತ. ಮಾಸ್ ಎಷ್ಟಿದೆ 100 ಕೆ ಜಿ, 100 ಕೆ ಜಿ ಅನ್ನೋದು ಮಾಸು. ವಾಲ್ಯೂಮ್ ಎಷ್ಟಿದೆ 2 ಮೀಟ್ರ್ ಕ್ಯೂಬು. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 50 ಕೆ ಜಿ ಪರ್ ಮೀಟರ್ ಕ್ಯೂಬ್. ಅದು ಎರಡರಿಂದ 100 ನೋಡಿದ್ರೆ 50 ಟೈಮ್ಸ್ಗೆ ಹೋಗುತ್ತಾ. ಸೊ ಕೆ ಜಿ ಪರ್ ಮೀಟರ್ ಕ್ಯೂಬ್ ಹಾಗೆ ಉಳ್ಕೊಳ್ಳುತ್ತೆ. ಅದನ್ನು ಕನ್ವರ್ಷನ್ ಮಾಡ್ಬೋದು, ಅದನ್ನು ಗ್ರಾಮ್ಸ್ಗಳಲ್ಲೆಲ್ಲ. ಗ್ರಾಮ್ಸಲ್ಲಿ ಕನ್ವರ್ಟ್ ಮಾಡಿದಾಗ ಅದೇನಾಗುತ್ತೆ, ಕೆ ಜಿನ 1000 ಅಂತ ಇಂಟು 1000 ಅಂತ ಹಾಕೊಳ್ಳಿ. ಮೀಟ್ರ್ ಕ್ಯೂಬಲ್ಲಿ 100 ಇಂಟು 100 ಇಂಟು 100, ಯಾಕೆಂದರೆ ಮೀಟರ್ ಅಂದರೆ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡೋದೇ ಆದರೆ ಮೀಟ್ರನ್ನ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡೋದ್ರಿಂದ ಮೀಟ್ರ್ ಕ್ಯೂಬ್ ಅಂದರೆ 3 ಟೈಮ್ಸ್ ಅಲ್ವಾ. ಸೊ 3 ಟೈಮ್ಸ್ 100 ಹಾಕ್ಕೊಳ್ಳೋದ್ರಿಂದ 50 ಇಂಟು 1000 ಹಾಕ್ಕೊಳ್ಳೋದ್ರಿಂದ ಈ 100 ಕ್ಯಾನ್ಸಲ್ ಮಾಡಬೇಕು. ಎಷ್ಟು ಸೊನ್ನೆಗಳಿರುತ್ತೆ 100 100 100ಅಲ್ಲಿ 6 ಸೊನ್ನೆಗಳು ಬರುತ್ತೆ. ಇಲ್ಲಿ 6 ಸೊನ್ನೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ? ಇಲ್ಲಿ ಟಾಪಲ್ಲಿ 4 ಸೊನ್ನೆ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ಸೊ 4 ಸೊನ್ನೆ ಮಾಡಿದ್ರೆ 5 ಒಂದು ಡಿಜಿಟ್ ಉಳ್ಕೊಳ್ಳುತ್ತೆ, ಅದು ಹಿಂದ್ಗಡೆ ಒಂದು ಸೊನ್ನೆ ಹಾಕೋಬೇಕಾಗುತ್ತೆ 6 ಡಿಜಿಟ್ ಆಗೋದಕ್ಕೆ. ನೀವು ಮ್ಯಾನ್ಯುಯಲಿ ಮಾಡಿದಾಗ ನಾನು ಹೇಳ್ತಾ ಇರೋದು ಗೊತ್ತಾಗುತ್ತೆ. ಸುಮ್ಮನೆ ನನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ಡೂ ಇಟ್ ಮ್ಯಾನ್ಯುಯಲಿ. ಸೊ ಅವಾಗ ಏನಾಗುತ್ತೆ 0.050 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸ್ಪೆಸಿಫಿಕ್ ಗ್ರಾವಿಟಿನ ನಾವು ರಿಲೇಟಿವ್ ಡೆನ್ಸಿಟಿ ಅಂತ ಸಹ ಕರಿಬೋದು. ಅಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಆಲ್ಸೋ ನೋನ್ ಆಸ್ ರಿಲೇಟಿವ್ ಡೆನ್ಸಿಟಿ. ಇಟ್ ಈಸ್ ಅ ರೇಷಿಯೋ ಆಫ್ ದ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಟು ದ ವಾಟರ್. ಅಂದರೆ ಅದ್ರದ್ದು ರೇಷಿಯೋ, ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್ದು ರೇಷಿಯೋನ ರೆಪ್ರೆಸೆಂಟ್ ಮಾಡುತ್ತೆ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಇದನ್ನು ಹೀಗೂ ಕರಿಬೋದು. ಡೆನ್ಸಿಟಿ ಆಫ್ ವಾಟರ್ ಅಂದರೆ ವಾಟರ್ ಎಟ್ ಎನಿ ಡಿಗ್ರಿನ ಅಂದರೆ ಇಲ್ಲ, ಖಂಡಿತ ಇಟ್ ಈಸ್ 4 ಡಿಗ್ರಿ ಸೆಂಟಿಗ್ರೇಡ್. ಆ್ಯಕ್ಚುಲಿ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಂಟಿಗ್ರೇಡ್. ರೇಷಿಯೋ ತೊಗೋಬೋದು. ಹೇಗೆ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಂಟಿಗ್ರೇಡ್ ಅಂತ ಏನು ರೇಷಿಯೋ ಹೇಳಿದೆ, ಡೆನ್ಸಿಟಿ ಬದಲಾಗಿ ಮಾಸ್ ಆಫ್ ಎನಿ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸ್, ಅಂದರೆ ಒಂದು ಮಾಸ್ ಪರ್ಟಿಕ್ಯುಲರ್ ಇಷ್ಟು ಮಾಸ್ ಅಂತ ತೊಗೊಂಡಾಗ ಯಾವುದಾದ್ರು ಒಂದು ಸಬ್ಸ್ಟೆನ್ಸ್ನ ಅಷ್ಟೇ ಮಾಸ್ನ ವಾಟರ್ನ ವಾಲ್ಯೂಮ್ ತೊಗೊಂಡ್ರೆ, ಅಷ್ಟೇ ಮಾಸ್ದು ವಾಟರ್ ವಾಲ್ಯೂಮ್ ತೊಗೊಂಡ್ರೆ ಅದ್ರ ಮಧ್ಯೆ ಇರುವಂತಹ ರೇಷಿಯೋನ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಕರಿತೀವಿ. ಅಂದರೆ ಮಾಸ್ ಆಫ್ ಎನಿ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸ್ ಟು ದ ಮಾಸ್ ಆಫ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್.
ಡಿಫ್ರೆನ್ಸ್ ಬಿಟ್ವೀನ್ ಡೆನ್ಸಿಟಿ ಆ್ಯಂಡ್ ರಿಲೇಟಿವ್ ಡೆನ್ಸಿಟಿ ಅಥವಾ ರಿಲೇಟಿವ್ ಡೆನ್ಸಿಟಿಗೆ ಇನ್ನೊಂದು ಹೆಸರೇನು ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಸಹ ಕರಿತೀವಿ. ಡೆನ್ಸಿಟಿ ಅಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಅಲ್ವಾ. ಡೆನ್ಸಿಟಿ ಅಂತ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಯೂನಿಟ್ ಬಂದುಬಿಟ್ಟು ಡೆನ್ಸಿಟಿಗೆ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಲ್ವಾ, ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಆದರೆ ಇದಕ್ಕೆ ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ ಯೂನಿಟ್ಟು ಇಲ್ಲ. ಫಾರ್ಮುಲಾ ತೊಗೊಂಡಾಗ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಆಗುತ್ತೆ. ರಿಲೇಟಿವ್ ಡೆನ್ಸಿಟಿನಲ್ಲಿ ಫಾರ್ಮುಲಾ ತೊಗೊಂಡಾಗ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಎ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಅಥವಾ ಇನ್ನೊಂದು ಬರಿಬೋದು ಏನಂತ, ಮಾಸ್ ಆಫ್ ಎನಿ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸ್ ಟು ದ ಮಾಸ್ ಆಫ್ ಎನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಂತ ಸಹ ಬರಿಬೋದು.